ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ NC ಚಾನಲ್. ಫ್ರೆಂಡ್, ಬಿಗ್ ಬಾಸ್ಗೆ ಇನ್ನೊಬ್ಬ ರೀಲ್ ಸ್ಟಾರ್ ಅಂತಲೇ ಫೇಮಸ್ ಆದಂಥ ಕುಡುಪ್ಲಿ ವಕೀಲರು. ನೀವು ನೋಡಿರ್ಬೋದು, ಇವ್ರನ್ನ ಇಲ್ಲಿ ನೋಡಿರ್ಬೋದು. ಇವರು ಸ್ವತಃ ಇವರೇ ಒಂದು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್, ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸಿಗೆ ನಾನು ಹೋಗ್ತೀನಿ ಅಂತ ಡೈರೆಕ್ಟಾಗಿ ಇವರೇ ಹೇಳಿದ್ದಾರೆ. ಎಲ್ಲ ಕಡೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಇವ್ರು ಟ್ರೆಂಡ್ ಆಗ್ತಾ ಇದ್ದಾರೆ. ಬಿಗ್ ಬಾಸಿಗೆ ಹೋಗ್ತಾರೆ ಅನ್ನೋ ಟ್ರೆಂಡ್ ಆಗ್ತಾ ಇದೆ. ಹಾಗೆ ಇವ್ರಿಗೆ ಬಿಗ್ ಬಾಸಿಂದ ಕರೆ ಬಂದಿರ್ಬೋದು. ಯಾಕಪ್ಪ ಅಂದರೆ ಇವರೇ ಖುದ್ದಾಮ್ ಹೇಳ್ತಾರೆ ಅಂದರೆ ಇವರು ಸೆಲೆಕ್ಷನ್ ಆಗಿದ್ದಾರೆ ಬಿಗ್ ಬಾಸಿಗೆ. ಈ ಒಂದು 11ನೇ ಸೀಸನ್ ನಡೀತಾ ಇದ್ದಾರೆ. 2024ರಲ್ಲಿ ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು 11ನೇ ಸೀಸನ್ಗೆ ಇವರು ಕೂಡ ಸೆಲೆಕ್ಷನ್ ಆಗಿರಂತೆ. ಇವ್ರು ಹೋಗಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಯಾರು ಕೂಡ ಕೆಮ್ಮಂಗಿಲ್ಲ. ಯಾಕೆ ಅಂದರೆ ತಿಳಿಸ್ಕೊಡ್ತೀನಿ. ಯಾಕೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದಕ್ಕೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಏನಾದರೂ ಕುಡುಪ್ಲಿ ವಕೀಲರು ಏನಾದರೂ ಬಿಗ್ ಬಾಸ್ ಮನೆಗೆ ಹೋದರೆ ಒಂದು ಗಲಾಟೆನೂ ಕೂಡ ಆಗಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ಇವ್ರು ಲಾಯರ್. ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವರೇ ಓಯ್ ಹೀಗಲ್ಲ, ಅದು ನೀವು ಈ ರೀತಿ ಗಲಾಟೆ ಮಾಡಿದರೆ ಎಷ್ಟು ಜನ ಜೈಲಲ್ಲಿ ಇರಬೇಕಾಗತ್ತೆ, ನಿಮ್ಗೆ ಇದು ಶಿಕ್ಷೆ, ನಿಮ್ಗೆ ಅದು ಶಿಕ್ಷೆ, ಯಾರಿಗೇನು ಭಯಂಗಿಲ್ಲ. ಎಲ್ಲ ಕೂಡ ಇವರ ಕಂಡೀಷನ್ ಆಗಿ ವಕೀಲರು ಹೊಂಟಿದ್ದಾರೆ, ಲಾಯರು ಹೊಂಟಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ದಾಂಧಲೆ ಆಗಲ್ಲ, ಒಂದು ಜಗಳ ಆಗಲ್ಲ. ಕಂಡೀಷನ್ ಹೇಗಿರುತ್ತೆ ಅಂದರೆ ಒಂದು ಹಿರೇ ಮನುಷ್ಯ ವಕೀಲರು, ರಾಣಿಬೆನ್ನೂರು ಇವರು ಊರು. ಕೇಳಿದ್ದೀನಿ, ಇವ್ರ ಊರು ರಾಣಿಬೆನ್ನೂರು. ಕುಡುಪ್ಲಿ ವಕೀಲರು ನೀವು ನೋಡಿರ್ಬೋದು. ಭಾಳ ಜನ ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಭಾಳ ಕೆಲವಷ್ಟು ಜನ. ಇವರು ಬಿಗ್ ಬಾಸ್ ಮನೆಗೆ ಹೋದರೆ ಭಾಳ ಕ್ರೇಜ್ ಆಗುತ್ತೆ ಫ್ರೆಂಡ್. ನನಗೆ ತುಂಬ ಇಷ್ಟ. ಆದರೆ ಇವ್ರು ಸೆಲೆಕ್ಷನ್ ಆಗ್ತಾರೋ ಇಲ್ಲ ಅನ್ನೋದು ಕ್ಲಿಯರಿಟಿ ಇಲ್ಲ. ಇವರೇ ಆಗಿ ಹಿಂಗೆ ಹೇಳ್ತಾ ಇದ್ದಾರೆ. ಆದರೆ ಆ ಸೆಲೆಕ್ಷನ್ ಮಾಡೋರು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೆಲೆಕ್ಷನ್ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಒಂದು ಕ್ರೇಜ್ ಇರುತ್ತೆ. ಸೆಲೆಕ್ಷನ್ ಯಾರ್ಯಾರಿಗೂ ಮಾಡ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ ಅದು ಸೆಲೆಕ್ಷನ್ ಆದಂತಕ್ಕೂ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ ನನಗಂತಕ್ಕೂ. ಯಾಕಪ್ಪ ಅಂದರೆ ಇಂಥ ವ್ಯಕ್ತಿ ಹೋಗಬೇಕು ಬಿಗ್ ಬಾಸ್ ಮನೆಗೆ. ಬಿಗ್ ಬಾಸ್ ಮನೆಗೆ ಹೋದರೆ ಚೆನ್ನಾಗಿರುತ್ತೆ ಇವರು. ಹಾಗೆ ಕುಡುಪ್ಲಿ ವಕೀಲರು ಬಿಗ್ ಬಾಸ್ ಮನೆಗೆ ಹೋದರೆ ಹೇಗಿರುತ್ತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಭಾಳ ಜನಕ್ಕೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಭಾಳ ಜನಕ್ಕೆ ತಿಳಿಲಿ ಕುಡುಪ್ಲಿ ವಕೀಲರು ಹೊಂಟಾರಪ್ಪ ಬಿಗ್ ಬಾಸ್ ಮನೆಗೆ ಅನ್ನೋದು ತಿಳಿಲಿನ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.